ವಿದ್ಯಾರ್ಥಿಗಳೇ, 10ನೇ ತರಗತಿಯ ವರ್ಗ ಸಮೀಕರಣಗಳ ಮೇಲೆ ಮಾರ್ಚ್ 2024ರಲ್ಲಿ ನಡೀತಕ್ಕಂಥ SSLC ಪರೀಕ್ಷೆಗೆ ಬರಬಹುದಾಗಿರ್ತಕ್ಕಂಥ ಅನ್ವಯಿಕ ಪ್ರಶ್ನೆಗಳನ್ನು ನಾವು ತಗೊಂಡಿದ್ದೀವಿ. ಮೊದಲನೇದಾಗಿ, ಒಂದು ಸ್ವಾಭಾವಿಕ ಸಂಖ್ಯೆ ಹಾಗೂ ಅದರ ವರ್ಗದ ಮೊತ್ತ 156 ಆದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಇದರಲ್ಲಿ ಸ್ವಾಭಾವಿಕ ಸಂಖ್ಯೆ x ಅಂತ ಇಟ್ಕೊಳ್ಳೋಣ. ಹಾಗೆಯೇ ಪ್ರಶ್ನೆಯ ಪ್ರಕಾರ ನಮಗೇನಿದೆಯೋ ಅದನ್ನು ತಗೊಳ್ಳೋಣ. ಪ್ರಶ್ನೆಯ ಪ್ರಕಾರ ಇರ್ತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆ ಅದರ ವರ್ಗದ ಮೊತ್ತ. ಸ್ವಾಭಾವಿಕ ಸಂಖ್ಯೆ x, ಅದರ ವರ್ಗ ಅಂದರೆ x², ಅವೆರಡೂ ಸೇರಿದರೆ 156. ಅಲ್ಲಿಗೆ x² ಪ್ಲಸ್ x ಇದನ್ನು ಈ ಕಡೆ ತಗೊಂಬಂದರೆ -156 = 0 ಆಯಿತು. ಈಗ ax² ಪ್ಲಸ್ bx ಪ್ಲಸ್ c = 0 ಇದನ್ನು ಅಪವರ್ತನ ಕ್ರಮಕ್ಕೆ ತಗೋಣ. x² ಪ್ಲಸ್ ಇಲ್ಲಿ 156 ಅಂದರೆ 13 × 12 ತಗೋಬೋದು. 12 3 36, 3 10 12 12 ಪ್ಲಸ್ 3 ಅಂದರೆ 156. ಅಲ್ಲಿಗೆ 13ರಾಗ 12 ಕಳೆದ್ರೆ 1 ಬರುತ್ತೆ. ಹಾಗಾಗಿಬಿಟ್ಟು 13x ಮೈನಸ್ 12x ಮೈನಸ್ 156 = 0. x ಕಾಮನ್ ತೆಗೆದ್ರೆ x ಪ್ಲಸ್ 13, 12 ಕಾಮನ್ ತೆಗೆದ್ರೆ x ಪ್ಲಸ್ 13 = 0. ಅಲ್ಲಿ x ಪ್ಲಸ್ 13 ಇಂಟು x ಮೈನಸ್ 12 = 0. x ಪ್ಲಸ್ 13 = 0, x ಮೈನಸ್ 12 = 0. x ಮೈನಸ್ 13 x = 12. ಆ ಸಂಖ್ಯೆ ನಮಗೆ 12 ಆಗಿದೆ. ಹೇಗೆ ಅಂತಂದು ಹೇಳಿದರೆ ಅದರ ಮೊತ್ತವನ್ನು ತಗೊಂಡಾಗ ನಮಗೆ ಇದು ಸಿಗ್ತಕ್ಕಂಥದ್ದು. ಅದರಿಂದ ನೋಡೋದಾದರೆ ಉದಾಹರಣೆಗೆ ಯಾವುದಿದೆ ನಮ್ಮದು x² ಪ್ಲಸ್ x = 156. 12 ಇದೆ, 144 ಪ್ಲಸ್ 12 = 2 4 6 4 1 5 156. ಅದರಿಂದ ಪಾಸಿಟಿವ್ ಆಗಿರ್ತಕ್ಕಂತಹ ಸಂಖ್ಯೆಯನ್ನು ನಾವು ತಗೊಂಡಿದ್ದೀವಿ. ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ. ಎರಡು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 28 ಹಾಗೂ ಅವುಗಳ ಗುಣಲಬ್ಧ 192 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಮೊದಲನೇದಾಗಿ, ಎರಡು ಧನ ಅನುಕ್ರಮ ಸಂಖ್ಯೆಗಳು ಅಂತಂದೇಳಿ ನಾವು ತಗೊಂಡಾಗ ಎರಡು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಆ ಸಂಖ್ಯೆಗಳನ್ನು ನಾವೇನು ಅಂತ ತಗೊಳ್ಳೋಣ. ಆ ಸಂಖ್ಯೆಗಳನ್ನು ಒಂದನ್ನು x ಅಂತ ತಗೊಳ್ಳೋಣ. ಮೊತ್ತ ಆಗಿರೋದ್ರಿಂದ ಮೊತ್ತ ಎಷ್ಟು ಬರಬೇಕು? 28. ಮೊದಲನೇ ಸಂಖ್ಯೆ x ಅಂತ ತಗೊಂಡಿರೋದ್ರಿಂದ -x ಆಗುತ್ತೆ. ಆ ಸಂಖ್ಯೆಗಳು x ಮತ್ತು 28 - x ಆಗಿರಲಿ. ಹಾಗೆಯೇ ನಮಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯ ಪ್ರಕಾರ ಏನಿದೆ, ಎರಡು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ತಗೊಳ್ಳೋದಾದರೆ ಮೊದಲನೇದು x, ಎರಡನೇದು 28 - x, ಅವುಗಳ ಗುಣಲಬ್ಧ 192. ಅವಾಗ ಗುಣಿಸಿದರೆ 28x - x² = 192. ಅದನ್ನು ಆ ಕಡೆ ತಗೊಳ್ಳೋಣ. x² - 28x ಪ್ಲಸ್ 192 = 0. ಅಲ್ಲಿಗೆ ax² ಪ್ಲಸ್ bx ಪ್ಲಸ್ c = 0 ಈ ರೂಪಕ್ಕೆ ಬರುತ್ತೆ. ಅಲ್ಲಿಗೆ ಎರಡನ್ನೂ ಕೂಡ 16 12 ತಗೊಳ್ಳೋಣ. 12 6 72, 7 10 12 1 12 7 ಅಂದರೆ 19. 6 2 ಕಳೆದ್ರೆ ಈ ಎರಡನ್ನೂ ಕೂಡಿದರೆ ನಮಗೆ 28 ಬರ್ತಕ್ಕಂಥದ್ದು. ಹಂಗಾಗಿಬಿಟ್ಟು x² -
16 ಪ್ಲಸ್ 12 ಎಕ್ಸ್ ಪ್ಲಸ್ 192 ಈಸ್ ಈಕ್ವಲ್ ಟು 0. ಎಕ್ಸ್ ಸ್ಕ್ವೇರ್ ಗುಣಿಸ್ಬಿಟ್ರೆ 16x ಮೈನಸ್ 12x ಪ್ಲಸ್ 192 ಈಸ್ ಈಕ್ವಲ್ ಟು 0. ಅಲ್ಲಿಗೆ ಎಕ್ಸ್ ಕಾಮನ್ ತೆಗೆಯೋಣ. ಎಕ್ಸ್ ಮೈನಸ್ 16 ಮೈನಸ್ 12 ಕಾಮನ್ ತೆಗೆದ್ರೆ ಎಕ್ಸ್ ಮೈನಸ್ 16 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 16 ಇನ್ನೊಂದು ಎಕ್ಸ್ ಮೈನಸ್ 12 ಈಸ್ ಈಕ್ವಲ್ ಟು 0. ಅಲ್ಲಿಗೆ ನಮಗೇನು ಬೆಲೆ ಬರುತ್ತೆ ನೋಡೋಣ. ಎಕ್ಸ್ ಮೈನಸ್ 16 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 12 ಈಸ್ ಈಕ್ವಲ್ ಟು 0. ಎಕ್ಸ್ ಈಸ್ ಈಕ್ವಲ್ ಟು 16, ಎಕ್ಸ್ ಈಸ್ ಈಕ್ವಲ್ ಟು 12. ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 16 ಆದಾಗ ಎಕ್ಸಿನ ಬೆಲೆ 16, ಇನ್ನೊಂದು 28 ಮೈನಸ್ 16. ಆವಾಗ 8ರಾಗ 6 ಕಳೆದ್ರೆ 2, ಹಾಗೆಯೇ 2ರಾಗ 1 ಕಳೆದ್ರೆ 1, 12 ಆಗುತ್ತೆ. ಹಾಗೆಯೇ ಎಕ್ಸ್ ಈಸ್ ಈಕ್ವಲ್ ಟು 2 ಕೂಡ ಪಾಸಿಟಿವ್ ಆಗಿರೋದ್ರಿಂದ ಆದಾಗ 28 ಮೈನಸ್ 12 ಆದರೆ 8ರಾಗ ಕಳೆದ್ರೆ 6, 2ರಾಗ 1 ಕಳೆದ್ರೆ 16, 12 ಮತ್ತು 16 ಬರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. ಅನುಕ್ರಮ 2 ಧನ ಸಮ ಸಂಖ್ಯೆಗಳ ವರ್ಗಗಳ ಮೊತ್ತ 452 ಇದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ. ಅನುಕ್ರಮ ಧನ ಸಂಖ್ಯೆಗಳು ಅಂದರೆ ಒಂದಾದ್ಮೇಲೆ ಒಂದು ಬರ್ತಕ್ಕಂಥ ಸಂಖ್ಯೆಗಳು. ಅನುಕ್ರಮ 2 ಧನ ಸಂಖ್ಯೆಗಳು. ಒಂದು ಎಕ್ಸ್, ಇನ್ನೊಂದು ಎಕ್ಸ್ ಪ್ಲಸ್ 2. ಅಲ್ಲಿಗೆ ಪ್ರಶ್ನೆಯ ಪ್ರಕಾರ ವರ್ಗಗಳ ಮೊತ್ತ, ಅದರಿಂದ ಎಕ್ಸ್ ಸ್ಕ್ವೈರ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೈರ್ ಮೊತ್ತ ಎಷ್ಟು? 452. ಅಲ್ಲಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೈರ್ ಬಿಡಿಸ್ಕೊಂಬೇಡ. ಎಕ್ಸ್ ಸ್ಕ್ವೈರ್ ಪ್ಲಸ್ 4 ಪ್ಲಸ್ 4x ಈಸ್ ಈಕ್ವಲ್ ಟು 452. ಅಲ್ಲಿಗೆ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೈರ್ ಪ್ಲಸ್ ಎಕ್ಸ್ ಸ್ಕ್ವೈರ್ ಅಂದರೆ 2x ಸ್ಕ್ವೈರ್ ಪ್ಲಸ್ 4x, ಇದನ್ನು ಈ ಕಡೆ ತಂದುಬೇಡ. 452 ಪ್ಲಸ್ 4 ಈಸ್ ಈಕ್ವಲ್ ಟು 0. ಅಲ್ಲಿಗೇನಾಯಿತು? 2x ಸ್ಕ್ವೈರ್ ಪ್ಲಸ್ 4x 12ರಾಗೆ 4 ಹೋದರೆ 8, 4, 4 ಈಸ್ ಈಕ್ವಲ್ ಟು 0. 2ರಿಂದ ಕ್ಯಾನ್ಸಲ್ ಆಗುತ್ತೆ, 2ರಿಂದ ಡಿವೈಡ್ ಮಾಡಿಬಿಡೋಣ. ಎಕ್ಸ್ ಸ್ಕ್ವೈರ್ ಪ್ಲಸ್ 2x 2, 2, 4 ಈಸ್ ಈಕ್ವಲ್ ಟು 0. ಅಲ್ಲಿಗೆ ಅಪವರ್ತನ ಕ್ರಮಕ್ಕೆ ತಗೊಳ್ಳೋದಾದರೆ 16 ಇಂಟು 14, 6 4 24, 2 4 1 4 2 6, 6 1 4 2 2. ಅಲ್ಲಿಗೆ 16 14ನ ಕಳೆದ್ರೆ ಉಳಿತಕ್ಕಂಥದ್ದು 2. ಎಕ್ಸ್ ಸ್ಕ್ವೈರ್ 16x ಪ್ಲಸ್ 15x 24 0. ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 16 ಮೈನಸ್ 14 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 16 ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 16 ಇಂಟು ಎಕ್ಸ್ ಮೈನಸ್ 14 ಈಸ್ ಈಕ್ವಲ್ ಟು 0. ಎಕ್ಸ್ ಪ್ಲಸ್ 16 ಈಸ್ ಈಕ್ವಲ್ ಟು 0. ಎಕ್ಸ್ ಮೈನಸ್ 14 ಈಸ್ ಈಕ್ವಲ್ ಟು 0. ಅಲ್ಲಿಗೆ ವ್ಯಾಲ್ಯೂಸು ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 16, ಎಕ್ಸ್ ಈಸ್ ಈಕ್ವಲ್ ಟು 14. ಆವಾಗ ಎಕ್ಸ್ ಈಸ್ ಈಕ್ವಲ್ ಟು 14 ಆದಾಗ ಇನ್ನೊಂದು ಸಂಖ್ಯೆ ನಮಗೆ ಎಕ್ಸ್ ಪ್ಲಸ್ 2 ಆಗಿರೋದ್ರಿಂದ 14 ಪ್ಲಸ್ 2 ಅಂದರೆ 16. ಒಂದು 14, ಇನ್ನೊಂದು 16 ಬರ್ತಕ್ಕಂಥದ್ದು. ಈ ವಿಡಿಯೋದಲ್ಲಿ ಇಷ್ಟು ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ತಗೊಳ್ಳೋಣ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.